ನಿಗಮ ಮಂಡಳಿ ಅಧ್ಯಕ್ಷರು ನಿರ್ದೇಶಕರ ಪಟ್ಟಿ ಫೈನಲ್ ಆಗಿದೆ. ಸುರ್ಜೇವಾಲಾ ಮುಖಾಂತರವಾಗಿ ದೆಹಲಿಯ ಹೈಕಮಾಂಡ್ ತಲುಪಿದ ಫೈನಲ್ ಪಟ್ಟಿ 23 ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರ ನೇಮಕ, 8 ಶಾಸಕರಿಗೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಫಿಕ್ಸ್. ಪಟ್ಟಿಯಲ್ಲಿ ಹಿರಿಯ ಶಾಸಕರಿಗೆ ಮಣೆ ಹಾಕಿದ ನಾಯಕರು, ಉಳಿದ ನಿಗಮಗಳು ಪ್ರಮುಖ ಪದಾಧಿಕಾರಿಗಳು, ಜಿಲ್ಲಾಧ್ಯಕ್ಷರಿಗೆ ಮಣೆಯನ್ನು ಹಾಕಲಾಗಿದೆ. 700ಕ್ಕೂ ಹೆಚ್ಚು ನಿಗಮ ಮಂಡಳಿ ನಿರ್ದೇಶಕರ ಆಯ್ಕೆ ಆಗಿದೆ. ತಾಲೂಕು ಹಾಗೆಯೇ ಬ್ಲಾಕ್ ಅಧ್ಯಕ್ಷರು, ಮುಂಚೂಣಿ ಘಟಕಗಳ ಪದಾಧಿಕಾರಿಗಳಿಗೆ ಅವಕಾಶ ಮಾಡಿಕೊಡಲಾಗಿದೆ. ಕ್ಷೇತ್ರವಾರು 3 ನಿರ್ದೇಶಕ ಸ್ಥಾನ ನೀಡುವುದಕ್ಕೆ ನಿರ್ಧರಿಸಲಾಗಿದೆ. ಪಟ್ಟಿಗೆ ಎಐಸಿಸಿ ಅಧ್ಯಕ್ಷರಿಂದ ಸಹಿ ಬೀಳುತ್ತಲೇ ಅನೌನ್ಸ್ ಆಗುವುದು ಬಹುತೇಕ ಖಂಡಿತ. ಮುಂದಿನ ವಾರದೊಳಗೆ ಪಟ್ಟಿ ಅಧಿಕೃತ ರಿಲೀಸ್ ಆಗುವಂತ ಸಾಧ್ಯತೆ ಇದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಮೊನ್ನೆ ಸುರ್ಜೇವಾಲಾ ಅವರು ರಾಜ್ಯದಲ್ಲಿದ್ದಂಥ ಸಂದರ್ಭದಲ್ಲಿ ಸಿಎಂ ಮತ್ತು ಡಿಸಿಎಂ ಜೊತೆಗೆ ಚರ್ಚೆಯನ್ನ ಮಾಡಿದ್ದಾರೆ, ಎಲ್ಲ ಫೈನಲೈಸ್ ಮಾಡಿದ್ದಾರೆ. ಇನ್ನು ಮಲ್ಲಿಕಾರ್ಜುನ ಖರ್ಗೆ ಅವರು ಎಐಸಿಸಿ ಅಧ್ಯಕ್ಷರ ಸಹಿ ಒಂದು ಬಾಕಿ ಇದೆ. 700ಕ್ಕೂ ಹೆಚ್ಚು ನಿಗಮ ಮಂಡಳಿ ನಿರ್ದೇಶಕರ ಆಯ್ಕೆ ಆಗಿದೆಯಂತೆ. ನಿಗಮ ಮಂಡಳಿ ಅಧ್ಯಕ್ಷರು ನಿರ್ದೇಶಕರ ಪಟ್ಟಿಯನ್ನ ಫೈನಲ್ ಮಾಡ್ಕೊಂಡಿದ್ದಾರೆ. ಸಹಿ ಹಾಕಿದ್ರೆ ಎಲ್ಲವೂ ಕೂಡ ಮುಗ್ದು ಹೋಗುತ್ತೆ. ಸೊ ಬಹುತೇಕವಾಗಿ ಮುಂದಿನ ವಾರದ ಒಳಗಡೆನೆ ಈ ಒಂದು ಪಟ್ಟಿಯನ್ನು ರಿಲೀಸ್ ಮಾಡ್ತಾರೆ ಅನ್ನೋದನ್ನ ಹೇಳಲಾಗ್ತಾ ಇದೆ. ಈ ಮುಖಾಂತರವಾಗಿ ಕಾಂಗ್ರೆಸ್ನಲ್ಲಿ ಇಷ್ಟು ದಿನ ಕಾಯ್ಕೊಂಡು ಕೂತಿದ್ದ ಕೆಲವು ನಾಯಕರುಗಳು, ಕಾರ್ಯಕರ್ತರು, ಇವರಿಗೆಲ್ಲರಿಗೂ ಇದೀಗ ಗುಡ್ ನ್ಯೂಸ್ ಸಿಗ್ತಾ ಇದೆ.